ಮತ್ತು ಪದವಿ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಈ ಒಂದು ಸುವರ್ಣ ಗಳಿಗೆಯ ಒಂದು ಅವಕಾಶಕ್ಕೆ ನನ್ನನ್ನು ಸ್ವಾಗತಿಸಿದ ಎಲ್ಲರಿಗೂ ತಮಗೆ ಧನ್ಯವಾದ ತಿಳಿಸುತ್ತಾ ಈ ಒಂದು ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ. ಇನ್ನುಳಿದು ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸರ್ವ ಗಣ್ಯಮಾನ್ಯರೇ ಹಾಗೂ ವಿವಿಧ ಇಲಾಖೆಯಿಂದ ವಿವಿಧ ಇಲಾಖೆಯಿಂದ ಬಂದಿರುವಂಥ ಅನೇಕ ಗಣ್ಯಮಾನ್ಯರೇ ಹಾಗೂ ಈ ಕಾಲೇಜಿನ ಪ್ರಾಚಾರ್ಯರೇ, ಪ್ರಾಂಶುಪಾಲರೇ ಹಾಗೂ ಉಪನ್ಯಾಸಕ ವರ್ಗದವರೇ ಮತ್ತು ಭವ್ಯ ಭಾರತದ ಭವಿಷ್ಯ ನಿರ್ಮಾಣಕ್ಕಾಗಿ ತಮ್ಮ ಜ್ಞಾನಾರ್ಜನೆಯನ್ನು ಅರ್ಜಿಸಿಕೊಂಡು ಈಗ ನಾವು ಪದವೀಧರರು ಎಂದು ಎನಿಸಿಕೊಳ್ಳಲು ಸಜ್ಜಾಗುತ್ತಿರುವ ಪದವಿ ವಿದ್ಯಾರ್ಥಿಗಳೇ ಹಾಗೂ ಈ 2ನೇ ವರ್ಷದ PUCಯನ್ನ ಮುಗಿಸಿ PUC ಎಕ್ಸಾಮ್ಗಳಿಗೆ ತಯಾರಿಯನ್ನ ಒಂದು ಅಸ್ತ್ರವನ್ನ ತಯಾರಿಸಿಕೊಂಡು ಸಜ್ಜಾಗಿರುವಂತ PUC ವಿದ್ಯಾರ್ಥಿಗಳೇ ಹಾಗೂ ನೆರೆದಿರುವಂತ ಸರ್ವರಿಗೂ ವಂದಿಸುತ್ತಾ ಈ ಒಂದು ಕಿವಿ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಏನಪ್ಪಾ ಅಂದ್ರೆ ನಾವು ಶಿಕ್ಷಣವನ್ನ ಅರ್ಜನೆ ಮಾಡ್ಕೊಳ್ಳೋದು ಸುಮಾರು 18 ವರ್ಷಗಳ ಕಾಲ ನಾವೇನ್ ಮಾಡ್ತೀವಿ, ನಾವು ಮಕ್ಕಳಾಗಿರ್ತೀವಿ. ಆ ಮಗುವನ್ನ ನಾವು ಏನ್ ಮಾಡ್ತಿದೀವಿ, ಜ್ಞಾನಾರ್ಜನೆಯನ್ನ ಆ ಒಂದು ಸಮಯವನ್ನ ಏನಕ್ಕೆ ಕಳಿತಾ ಇದೀವಿ, ಜ್ಞಾನಾರ್ಜನೆಗಾಗಿ ಕಳಿಬೇಕು. ಅದನ್ನ ಬಿಟ್ಟು ಈಗಿನ ಒಂದು ಕಾಲದಲ್ಲಿ ನಾವ್ ಏನ್ ಮಾಡ್ತಾ ಇರೋದು, ನಮ್ಮ ಅಪ್ಪನ ಮೊಬೈಲ್, ನಮ್ಮ ಅಣ್ಣನ ಮೊಬೈಲ್, ನಮ್ಮ ತಮ್ಮನ ಮೊಬೈಲ್, ಈ ಒಂದು ಗೀಳಿಗೆ ಹೋಗ್ತಾ ಇದೀವಿ. ದಯಮಾಡಿ ನಾವು ಮುಂದೆ ನಮ್ಮ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ನಾವು ಮೊಬೈಲ್ ನೋಡೋದಿದೆ, ರೀಲ್ಸ್ ಮಾಡೋದಿದೆ, ಇನ್ಸ್ಟಾಗ್ರಾಮ್ ನೋಡೋದಿದೆ, ಟಿಕ್ ಟಾಕ್ ಮಾಡೋದಿದೆ, ಟೆಲಿಗ್ರಾಮ್ ನೋಡೋದಿದೆ. ದಯಮಾಡಿ ನಿಮ್ಮ ಒಂದು ಸಾಧನೆಯನ್ನ ನೀವು ನೋಡ್ಬೇಕಾ, ಬೇರೆಯವ್ರಿಗೆ ತೋರಿಸ್ಕೊಡ್ಬೇಕಾ ಅನ್ನೋದಾದ್ರೆ ಇಂದಿನಿಂದನೇ ನೀವು ಶಪಥ ಮಾಡ್ಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈಗ ಡಿಗ್ರಿ ಮುಗಿದಪ್ಪ ಅಂತೇಳಿ ನಾವು ಏನಾಗ್ಬೋದು, ಖುಷಿಯಾಗಿರ್ಲಿಕ್ಕೆ ಇಷ್ಟ ಇರುವಂತ ಕಾಲ ಅಲ್ಲ ಇದು. ಯಾಕಂದ್ರೆ ನೀವಿಲ್ಲಿ ಸುಮ್ಮನೆ ಕೂತ್ರೆ ನಿಮ್ಮ ಒಂದು ಸ್ಥಾನವನ್ನ, ನಿಮ್ಮ ಒಂದು ನೌಕರಿಯನ್ನ ಬೇರೆಯವರು ಆಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ. ದಯಮಾಡಿ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ನೀವೇನ್ ಮಾಡ್ಬೇಕಾಗಿದೆ, ನಿಮ್ಮ ಒಂದು ಸಮಯ, ಅತ್ಯಮೂಲ್ಯ ಸಮಯವನ್ನ ನಿಮ್ಮ ಜ್ಞಾನಾರ್ಜನೆಗಾಗಿ ಬಳಸ್ಕೊಳ್ಳಿ ಅಂತ ನಾವು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಆರ್ಡರ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು 21 ವರ್ಷಗಳು ನಮಗೆ ಡಿಗ್ರಿ ಮುಗಿಲಿಕ್ಕೆ ಎಷ್ಟು ವರ್ಷಗಳ ಮಕ್ಕಳೇ, 21 ವರ್ಷಗಳ ಕಾಲ ನಮ್ಮ ಅಪ್ಪ ಅಮ್ಮನ ಹತ್ರ ನಾವು ಏನ್ ಮಾಡಿದೀವಿ, ಅಮ್ಮ ಬುಕ್ ರೊಕ್ಕ ಕೊಡಮ್ಮ, ಅಪ್ಪ ನನಗೆ ಬಟ್ಟೆ ಕೊಡಪ್ಪ, ಅಪ್ಪ ನನಗೆ ಯೂನಿಫಾರ್ಮ್ ಕೊಡಪ್ಪ, ಅಪ್ಪ ನನಗೆ ಫೀಸ್ ಕೊಡಪ್ಪ. ಇಷ್ಟು ವರ್ಷಗಳ ಕಾಲ ನಾವ್ ಏನ್ ಮಾಡ್ತಾ ಇದೀವಿ, ಬರೇ ಅವ್ರ ಮುಂದೆ ಮಾತ್ರ ಕೈ ಹೊಡ್ತಾ ಇದೀವಲ್ವಾ, ಹೌದಲ್ವಾ? ನಾನು ಹೇಳ್ತಾ ಇರೋದು ನಿಜನಾ ಮಕ್ಕಳೇ, ಹೌದಲ್ವಾ? ನಾವು ಹಾಗಾದ್ರೆ 21 ವರ್ಷಗಳ ಕಾಲ ನಮ್ಮ ತಂದೆ ತಾಯಿಗಳ ಅವರ ಒಂದು ಆಶ್ರಯದಲ್ಲಿ ನಾವು ಬೆಳೆದಿದ್ದೀವಿ, ಅವರ ಮೇಲೆ ನಾವು ಅವಲಂಬನೆ ಆಗಿದ್ದೀವಿ, ಅವ್ರ ಮೂಲಕನೇ ನಾವು ಈ ತರ ಇಲ್ಲಿ ಮಿಂಚ್ತಾ ಇದ್ದೀವಿ ಹೂಗಳಾಗಿ, ಅಲ್ವಾ? ಆ ಹೂಗಳಂತೆ ನಮ್ಮ ತಂದೆ ತಾಯಿಗಳನ್ನ ನೋಡಿಕೊಳ್ಳುವ ಕಾಲ ಇನ್ನು ಮೇಲೆ ನಿಮ್ದು. ನಾವು ಕೊಡೋದು ಯಾವಾಗ, ಇಸ್ಕೊಳ್ಳೋದಾಯ್ತು. ಇಷ್ಟು ದಿನ ಏನ್ ಮಾಡಿದ್ವಿ, ಇಸ್ಕೊಂಡಿವಿ. ಇವಾಗ ಅವರಿಗೆ ನಾವು ಕೊಟ್ಟುಬಿಟ್ಟು ಅವರನ್ನ ಏನ್ ಮಾಡ್ಬೇಕಾಗಿದೆ, ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಗೌರವಯುತವಾದ ಜೀವನ ಮಾಡ್ಲಿಕ್ಕೆ ಅವರಿಗೆ ಅವಕಾಶವನ್ನ ಒದಗಿಸಿಕೊಡ್ಬೇಕು. ಈ ಸಮಾಜಕ್ಕೆ ನಾವು ಈ ಒಂದು ಕಾಲೇಜನ್ನ ಕೀರ್ತಿಯನ್ನ, ಒಂದು ಗ್ರಾಮದ ಕೀರ್ತಿಯನ್ನ, ಮತ್ತೆ ತಂದೆ ತಾಯಿಗಳ ಕೀರ್ತಿಯನ್ನ, ಮತ್ತೆ ದೇಶದ ಕೀರ್ತಿಯನ್ನ ನಾವು ಹೆಚ್ಚಿಸಬೇಕಂದ್ರೆ ನಾವು ನಮ್ಮಷ್ಟಕ್ಕೆ ಫಸ್ಟ್ ಏನ್ ಮಾಡ್ಬೇಕಾಗಿದೆ, ಗುರಿಗಳನ್ನ ಇಟ್ಕೋಬೇಕು. ನಾವು ಕನಸುಗಳನ್ನ ಕಾಣ್ಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ಬೇಕಾಗಿದೆ. ಕನಸಿಲ್ಲದೆ, ಗುರಿ ಇಲ್ಲದೆ ಯಾರು ಮುಂದೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಓದ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಅಂದ್ರೆ ಸಾಯೋವರೆಗೂ ಓದೋದಿದ್ದೇ ಇದೆ. ಬಟ್ ಈಗ ನಾವು ಸಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್ ನಾಲೆಜ್ ಮಾತ್ರ ತಗೊಳ್ತಾ ಇದ್ದೀವಿ. ನಮಗೇನಪ್ಪ ಪೊಲಿಟಿಕಲ್ ಸೈನ್ಸ್ ಇಷ್ಟೇ, ಅದಿಷ್ಟು ಓದ್ಬೇಕು ನೋಡ್ರಿ ಅಂತ ಎಷ್ಟೆಲ್ಲ ಜ್ಞಾನಾರ್ಜನೆ ಹೆಚ್ಚು ಆಗ್ತಾ ಹೋಗುತ್ತೆ. ಅವಾಗ ನಾವು ಸ್ವಂತವಾಗಿ ನಾವು ಬರೀಬಹುದು. ಸ್ವತಃ ನಾವು ಯಾವುದೇ ಎಂತ ಎಕ್ಸಾಮ್ಗಳನ್ನ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ, ಈಗ ಬ್ಯಾಂಕ್ ಎಕ್ಸಾಮ್ಸ್ ಆಗಿರ್ಬೋದು, IAS ಆಗಿರ್ಬೋದು, KS ಆಗಿರ್ಬೋದು, ಆ ಎಕ್ಸಾಮ್ಸ್ ಗಳನ್ನ ನಾವು ಫೇಸ್ ಮಾಡ್ಲಿಕ್ಕೆ ನಮ್ಮಲ್ಲಿ ಸಫಿಸ್ಟಿಕೇಟೆಡ್ ನಾಲೆಜ್ ಸಾಕಾಗಲ್ಲ. ಆ ಕಾರಣಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿದೆ, ಹೆಚ್ಚು ಪುಸ್ತಕಗಳೊಂದಿಗೆ ನಾವು ಕಳಿಬೇಕು ನಮ್ಮ ಸಮಯವನ್ನ. 1 ಮಿನಿಟ್ ಕೂಡ ಇಂಪಾರ್ಟೆಂಟ್, ಒಂದು ನಿಮಿಷ ಕೂಡ ಇಂಪಾರ್ಟೆಂಟ್. ನಾನು ಕೂಡ ಪ್ರತಿಯೊಂದು 1ನೇ ತರಗತಿಯಿಂದ D.Ed ವರೆಗೂ ನಾನು ಓದಿರೋದು ಗೌರ್ಮೆಂಟ್ ಕಾಲೇಜಲ್ಲೇ. ನಮ್ಮ ಅಪ್ಪ ಅಮ್ಮರು ಓದ್ಸಕ್ಕೆ ಅದ್ರಲ್ಲಿ ಇರ್ಲಿಲ್ಲ. ಯಾಕಂದ್ರೆ ನಾವು ಬಹಳ ಜನ ಮಕ್ಕಳಿದ್ವಿ, ಅವ್ರೇನ್ ಓದಿಸ್ತಾರೆ ಬಿಡು, ಅವ್ರೇನ್ ಮಾಡ್ತಾರೆ ಬಿಡು ಅಂದ್ರು. ಅದೇ ರೀತಿ ಇಲ್ಲಿ ನಿಮ್ಮಂತ ಗುರುಗಳಿದಾರಲ್ವಾ, ಅಂತ ಗುರುಗಳು ನಮಗೆ ಮಾರ್ಗದರ್ಶನ ಮಾಡಿದ್ರು. ನೋಡಪ್ಪ, ನಿನ್ ಮಗಳು ತುಂಬಾ ಜಾಣಿದಾಳೆ, ನಿನ್ ಓದ್ಸಕ್ಕಾಗಿಲ್ಲ ಅಂದ್ರೆ ನಾವು ಓದಿಸ್ತೀನಿ ಅಂದ್ರು. ಇದೇ ರೀತಿ ಕಾಲೇಜಲ್ಲಿ ನಾವು ಹೋಗ್ಬಿಟ್ಟು SSLCಗೆ 89 ಏನಪ್ಪ 89 ಅಂಕಗಳು ಇದ್ರಾಗ ಇಂಗ್ಲಿಷ್ ಅಲ್ಲಿ. ಯಾರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾರು ತೆಗಿತಾರೆ ಅವಾಗ 2001
ಮಾಡಿ 100ಕ್ಕೆ 100 ತಗೊಂಡ್ಕೊಂಡು PUC ಅಲ್ಲಿ ಏನ್ ಮಾಡಿದೆ, ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ವಿ. ತದನಂತರ ಡಿಗ್ರಿಯನ್ನ ನಾವು ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ. ಯಾಕಂದ್ರೆ 21 ವರ್ಷ ಆಗಕ್ಕೆ ನನಗೆ ಏನ್ ಬಂತು, ಜಾಬ್ ಬಂತು. 21 ವರ್ಷಕ್ಕೆ ಜಾಬ್ ತಗೊಂಡ್ಬಿಟ್ಟೆ ನಾನು. B.Ed ಮುಗಿಯಕ್ಕೆ ನಾನು ಒಂದು ಕಾನ್ಫರ್ಮ್ ಆಯ್ತು, ಟೀಚರ್ D.Ed ಮುಗಿಯಕ್ಕೆ ಕಾನ್ಫರ್ಮ್ ಆಗಕ್ಕೆ ಕಾಲ್ ಮಾಡಿದ್ರೆ ನಾನು 1ನೇ ಎಕ್ಸಾಮ್ ಅಲ್ಲೇ, ನಮ್ಮ ಬಳ್ಳಾರಿ ಜಿಲ್ಲೆ ನಮ್ದು ಹಡಗಲಿ ತಾಲೂಕು, ಇದ್ರಲ್ಲೇ ಎಕ್ಸಾಮ್ ಬರ್ಬಿಟ್ಟು ನಾವು ಒಂದೇ ಒಂದು ಚಾನ್ಸ್ ಅಲ್ಲಿ, ಫಸ್ಟ್ ಚಾನ್ಸ್ ಅಲ್ಲಿ ಅಪಾಯಿಂಟ್ ಆಗ್ಬಿಟ್ಟು ಸಂಡೂರು ತಾಲೂಕಲ್ಲಿ 17 ವರ್ಷ ಮಾಡಿದ್ರೆ ಈಗ ಇಲ್ಲಿ ಬಂದು 2 ವರ್ಷಗಳಾಯ್ತು. ತದನಂತರ ಹಾಗೆ ಡಿಗ್ರಿ ಕಂಟಿನ್ಯೂ ಮಾಡಿಕೊಂಡು ಎಕ್ಸೆಲ್ ಅಂತ ಗೊತ್ತಿಲ್ವಾ ನಿಮಗೆ, ನೀವು ಸೌಭಾಗ್ಯವಂತರು. ಯಾಕಂದ್ರೆ ನಿಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಸಾಕಷ್ಟು ಜನ ಉಪನ್ಯಾಸಕರಿದ್ದಾರೆ, ತಂದೆ ತಾಯಿಗಳಿದ್ದಾರೆ ಅಲ್ವಾ. ತದನಂತರ ನಾವು ನಮ್ಮ BA ಒಂದು ಪದವಿಯನ್ನ ಎಕ್ಸ್ಟರ್ನಲ್ ಮೂಲಕ ಮುಗಿಸ್ಕೊಂಡು, ತದನಂತರ ರೀಸೆಂಟ್ ಆಗಿ ನನ್ನ ಸ್ನಾತಕೋತ್ತರ ಪದವಿ MA ಅನ್ನ ಮೈಸೂರು ಯೂನಿವರ್ಸಿಟಿಯಲ್ಲಿ ತಗೊಂಡು, ಅದು ಯಾವ್ದು ಮೂಲಕ ಗೊತ್ತಾ, ಸ್ಟೇಟ್ಗೆ 1ನೇ ರ್ಯಾಂಕ್ ತಗೊಂಡು ಚಿನ್ನದ ಗೋಲ್ಡ್ ಮೆಡಲ್ ತಗೊಂಡಿದ್ದು. ಚಿನ್ನದ ಗೋಲ್ಡ್ ಮೆಡಲ್, ಇಷ್ಟು ದೊಡ್ಡ ಆ ಒಂದು ಚಿನ್ನದ ಗೋಲ್ಡ್ ಮೆಡಲ್ ತಗೊಳ್ಳೋದ್ರ ಮೂಲಕ ನಮ್ಮ ಊರಿನ ಕೀರ್ತಿಯನ್ನ ನಾನು ಏನ್ ಮಾಡಿದೆ, ನಮ್ಮ ತಂದೆ ತಾಯಿಯ ಕೀರ್ತಿಯನ್ನ ಅತ್ಯಂತ ಎತ್ತರಕ್ಕೆ ಹೆಚ್ಚು ತೆಗೆದುಕೊಂಡು ಹೋದೆ. ಅದೇ ರೀತಿಯಾಗಿ ನೀವು ಕೂಡ ಏನ್ ಮಾಡಿ, ದಯಮಾಡಿ ನಾವು ಮಾತಾಡೋದಿದ್ದೇ ಇದೆ, ಫ್ಯಾಷನ್ ಮಾಡೋದಿದ್ದೇ ಇದೆ, ಅಲ್ಲಿ ಟೈಮ್ ಪಾಸ್ ಮಾಡೋದಿದ್ದೇ ಇದೆ, ಜಾತ್ರೆ ಜಪಾತು ಮಾಡೋದಿದ್ದೇ ಇದೆ, ಹಬ್ಬಗಳನ್ನು ಮಾಡೋದಿದ್ದೇ ಇದೆ, ಹೌದಲ್ವಾ ಮಕ್ಕಳೇ? ಎಸ್ ಆರ್ ನೋ? ಸೊ ದಟ್ ವಿ ಕ್ಯಾನ್ ಯೂಸ್ ಅವರ್ ಟೈಮ್, ದಿಸ್ ಟೈಮ್ ಇಸ್ ದಿ ಪ್ರೀಸಿಯಸ್ ಟೈಮ್, ಸೊ ದಟ್ ಯು ಕ್ಯಾನ್ ಯೂಸ್ ಯುವರ್ ಎವ್ರಿ ಮೂಮೆಂಟ್ ಫಾರ್ ಸ್ಟಡಿ. ಓಕೆ, ಸತ್ ಮೇಲೆ ಮಲಗಾನ ಐತ್ರಿ, ಹೌದಲ್ಲ? ಸತ್ ಮೇಲೆ ಮಲಗ ಇದ್ದೇ ಇದೆ. ಬದುಕಿದ್ದಾಗ ನಾವ್ ಏನ್ ಮಾಡ್ಬೇಕು, ಏನಾದ್ರೂ ಸಾಧಿಸ್ಲೇಬೇಕು, ಹೌದಲ್ವಾ? ನೋಡಿ, 1 book, 1 pen, 1 teacher and 1 school can change the whole world ಅಂತ ನಮ್ಮ ಯಾಸಿಫ್ ಜಾಯ್, ಮಲಾಲಾ ಯಾಸಿಫ್ ಜಾಯ್ ಹೆಸರು ಕೇಳಿರಲ್ವಾ? ಕೇಳಿರ ಹೆಸರು? ಮಲಾಲಾ ಯಾಸಿಫ್ ಜಾಯ್ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ತನ್ನ ಒಂದು ಸಾಧನೆ ಮಾಡಿಬಿಟ್ಟು ಒಂದು ವರ್ಲ್ಡ್ಗೆ ನಾವು ಹೆಸರುವಾಸಿ ಆದ್ರು. ಅದೇ ರೀತಿಯಾಗಿ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಯಾರು ನೀನು ಅದನ್ನ ಮಾಡು ಇದನ್ನ ಮಾಡು ನೋಡಪ್ಪ ನೀನು, ಹಾಗೆ ನಾವು ಕಾಲೆಲ್ಲರೂ ಇದ್ದೇ ಇರ್ತಾರೆ ನಮ್ಮ ಸಾಧನೆ ಮಾಡಿದ ಮೇಲೆ. ಬಟ್ ನೀನು ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳೋರು ಯಾರು ಇರಲ್ಲ. ನಾವು ಮಾತ್ರ ನಮ್ಮ ಕನಸನ್ನ ಕಾಣಬೇಕು, ನಾವು ಮಾತ್ರ ನಮ್ಮ ಗುರಿಯನ್ನ ಇಟ್ಕೋಬೇಕು, ಆ ಗುರಿ ದೊಡ್ಡದಾಗಿರ್ಬೇಕು. ಆಗ ಮಾತ್ರ ನಾವು ಸಾಧನೆಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡಪ್ಪ, ಅವರು ದುಡ್ಡಿದಾರು IAS ಆದ್ರು, ನೋಡಪ್ಪ ಇವ್ರು ದುಡ್ಡಿದಾರು KS ಆಫೀಸರ್ ಆದ್ರು, DYSP ಆದ್ರು, IBPS ಎಕ್ಸಾಮ್ ಬರೆದ್ರು. ಆತರ ಯಾವುದೂ ಇಲ್ಲ. ವಿದ್ಯೆ ಯಾರಪ್ಪನ ಸ್ವತ್ತು ಅಲ್ಲ, ಗೊತ್ತಾ? ವಿದ್ಯೆ ಯಾರಪ್ಪನ ಸ್ವತ್ತು ಅಲ್ಲ, ಅದು ಓದಿದವರ ಸ್ವತ್ತು, ಹೌದಲ್ವಾ? ಅದು ಓದಿದವರ ಸ್ವತ್ತು, ಓದುವವರ ಸ್ವತ್ತು. ನಾನು ಜ್ಞಾನಾರ್ಜನ ಮಾಡ್ಕೊಂಡಿದ್ದೀನಿ, ನಾನು ಪಾಂಡಿತ್ಯ ಇದ್ದೆ ಅಂತೇಳಿ ನಾನು ಯಾವುದೇ ಎಕ್ಸಾಮ್ ಬರ್ಲಿಕ್ಕೆ ಕೆಪೇಬಲ್ ಇರ್ತೀನಿ. ಸೊ ದಟ್ ನೀವು ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಪ್ರತಿ ಗಳಿಗೆಯನ್ನ ನೀವು ಓದಿಗಾಗಿ ಬಳಸಿ, ಮೋಜಿಗಾಗಿ ಅಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಕಿವಿ ಮಾತು ಹೇಳ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ನೋಡಿ, ಪದವಿ ಆದ್ಮೇಲೆ ನೀವೆಲ್ಲ ಏನ್ ಮಾಡ್ಬೇಕು, ಉದ್ಯೋಗಗಳಿಗೆ ಕಾಯ್ತಾ ಇರ್ತೀವಿ ಅಲ್ವಾ? ಉದ್ಯೋಗ, ಅಪ್ಪ ನಾನು ಆ ಜಾಬ್ ಮಾಡ್ಬೇಕು, ಈ ಜಾಬ್. ನೋಡಿ, ಈ ಭಾರತ ದೇಶದಲ್ಲಿ ಸುಮಾರು 15,000 ತರಹದ ನೌಕರಿಗಳಿದಾವೆ. ಎಷ್ಟು? 15,000 ತರಹದ ನೌಕರಿಗಳಿದೆ. ಅದ್ರಲ್ಲಿ ನಾವೊಂದು ಆಗ್ಬೋದಲ್ವಾ, ಹೌದಲ್ವಾ? ನಾವೊಂದು ಆಗ್ಬೇಕ ಬೇಡ ಅದ್ರಲ್ಲಿ? ಅದೇ ರೀತಿ ನೀವು ಆ ಒಂದು ಗುರಿಯ ಎಡೆಗೆ ಹೆಜ್ಜೆಯನ್ನ ಹಾಕಿ, ಆ ಒಂದು ಗುರಿಯ ಎಡೆಗೆ ಹೆಜ್ಜೆಯನ್ನ ಹಾಕಿ, ನಿಮ್ಮ ತಂದೆ ತಾಯಿಗಾಗಿರ್ಬೋದು, ನಿಮಗೆ ನೀವು ನಿಮ್ಮ ಸ್ವಂತ ಕಾಲ ನಿಂತ್ಕೋಬೇಕಂದ್ರೆ ನೀವೇನ್ ಬೇಕು ನಿಮಗೆ? ನೀವು ಈಗ ಇಷ್ಟು ದಿನ ತಂದೆ ತಾಯಿ ಒಂದು ಡಿಪೆಂಡಿಂಗ್ ಇದ್ರಿ, ತದನಂತರ ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿದಾರ, ಮನೆ ಕಡೆ ನಂಗೆ ಮದುವೆ ಮಾಡ್ಕೊಡ್ತಾರ ಬಿಡು, ಆಮೇಲೆ ಅವ್ರು ನೋಡ್ಕೊಂತಾರ ಅನ್ನೋ ಒಂದು ಭಾವನೆ ಬಿಟ್ಟು ಬಿಡ್ಬೇಕ್ರಿ ಇವಾಗ. ನಾ ತಂದಿದ್ರಾಗ ಇರ್ತೀನಿ, ನಾ ತಂದು ಕೊಟ್ಟ ಮೇಲೆ ಎಲ್ಲ ನೀನ್ ಮಾಡೋದು ಮೋಜು ಮಸ್ತಿ ಅಂತಾರೆ, ಗೊತ್ತಾ? ನೋಡಿರಿಲ್ವಾ, ಕೇಳಿರಿಲ್ಲ ಅಕ್ಕಪಕ್ಕದ ಸುತ್ತಮುತ್ತ ಮನೆಯೊಳಗೆ. ಸೊ ನಾವ್ ಎಜುಕೇಟೆಡ್ ಆಗಿವೆ ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಸಾಧಿಸಿ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಳ್ಳುವಂತ ಗುರಿಯನ್ನ ಈಗಲೇ ಕನಸು ಕಾಣ್ಬೇಕು ಅಲ್ವಾ? ತುಳಿದವರ ಮುಂದೆ ಏನ್ ಮಾಡ್ಬೇಕಾಗಿದೆ? ತುಳಿದವರ ಮುಂದೆ ಏನ್ ಮಾಡ್ಬೇಕು? ನೀವು ಬೆಳೆದು ನಿಲ್ಬೇಕು. ವೆರಿ ಗುಡ್. ಏನ್ ಮಾಡ್ಬೇಕು? ಬೆಳೆದು ನಿಲ್ಬೇಕು. ಅದು ಛಲ ಇರ್ಬೇಕು ನಮ್ಮಲ್ಲಿ. ವಿದ್ಯಾರ್ಥಿಯ ಜೀವನ ಏನದು, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಅದನ್ನ ಗೋಲ್ಡನ್ ಲೈಫ್ ಮಾಡೋದು ಯಾರ ಕೈಯಲ್ಲಿದೆ? ನಿಮ್ಮೆಲ್ಲರ ಕೈಯಲ್ಲಿದೆ ಅಲ್ವಾ? ಒಂದು ನಿಮ್ಮೆಲ್ಲರ ಸುವರ್ಣ ಗಳಿಗೆಯನ್ನ ಬಳಸಿಕೊಂಡು ಗೋಲ್ಡನ್ ಲೈಫ್ ಅನ್ನ ರೂಪಿಸಿಕೊಳ್ಳುವಂತ ಅವಕಾಶ ನಿಮಗೆ ಈಗಿದೆ. ಆ ಒಂದು ಅವಕಾಶವನ್ನ ಎಡೆಬಿಡದೆ ನಿದ್ದೆಗೆಟ್ಟು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಶ್ರಮವು ನಿನ್ನದೆ, ಸಮಯವೂ ನಿನ್ನದೆ ಅಲ್ವಾ? ಶ್ರಮ ನಿಮ್ಮದೇ, ಸಮಯ ಯಾರ್ದು? ಈಗ
ಸಮಯ ಕೂಡ ನಿಮ್ದೆ. ಯಾಪ ಬಾರಮ್ಮ ಹೊಲಕ್ ಹೋಗೋಣ, ಬಾರಮ್ಮ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಪ್ಪ ಅಮ್ಮ ಹೇಳ್ತಾರೇನ್ರಿ ಯಾರನ? ಇಲ್ವಾ? ಅಯ್ಯೋ ನನ್ನ ಮಗಳು ಪಾಪ ಎಕ್ಸಾಮ್ ಐತಿ, ಓದ್ಲಿ ಬರೀಲಿ, ಹೋಗಮ್ಮ ಓದ್ಕಿ ಹೋಗಮ್ಮ, ಬೇಡ ಬಿಡಮ್ಮ ಪಾತ್ರೆ ನಾನು ತೊಳ್ಕೊಂತೀನಿ. ಅವ್ರಿಗೆ ಎಷ್ಟೇ ಕಷ್ಟ ಆಗ್ಲಿ ಅಲ್ವಾ? ಎಷ್ಟೇ ಕಷ್ಟ ಆದ್ರೂ ಸಹಿತ ಏನ್ ಮಾಡ್ತಾರೆ ಅವರು? ನಿಮಗೆ ಓದ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೌದಾ ಅಲ್ಲ? ಒಪ್ಕೊಳ್ತೀರ ನನ್ನ ಮಾತನ್ನ? ಹಾಗಾದ್ರೆ ಶ್ರಮವು ನಿನ್ನದೆ, ಸಮಯವು ನಿನ್ನದೆ. ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ಯಾರ್ದು? ವೆರಿ ಗುಡ್. ಪ್ರತಿಫಲ ಕೂಡ ಯಾರ್ದಾಗುತ್ತೆ? ನಿಮ್ದೇ ಆಗುತ್ತೆ. ಮಾಡ್ತೀರಲ್ವಾ? ನಿಮ್ಮ ತಂದೆ ತಾಯಿಯ ಕಷ್ಟವನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ತದನಂತರದಲ್ಲಿ ನೀವು ನಿಮಗೆ ಆ ನಿಮ್ಮ ಗುರಿ ಅಥವಾ ನಿಮ್ಮ ಕನಸಿದೆ ಇಲ್ಲ, ಅದು ನಿಮ್ಮನ್ನ ನಿದ್ದೆ ಮಾಡಕ್ ಬಿಡಲ್ಲ, ನಿಮ್ಮನ್ನ ರೀಲ್ಸ್ ಮಾಡಕ್ ಬಿಡಲ್ಲ, ಇನ್ಸ್ಟಾಗ್ರಾಮ್ ನೋಡಕ್ ಬಿಡಲ್ಲ, ಯೂಟ್ಯೂಬ್ ಶಾರ್ಟ್ಸ್ ನೋಡಕ್ ಬಿಡಲ್ಲ. ನಾನು ಇದನ್ನ ಸಾಧಿಸ್ಲೇಬೇಕು, ನಾನು ಇದನ್ನ ಓದ್ಲೇಬೇಕು. ನೋಡಿ, ನಮಗೆ ಒಂದು ಸಬ್ಜೆಕ್ಟ್ ಬೇಗ ನೆನ್ಪಿಟ್ಕೊಳಕ್ ಆಗಲ್ಲ. ಅಪ್ಪ ಎಕ್ಸಾಮ್ ಹಾಲಿಗೆ ಹೋಗೋದು ಮರ್ತೋಗೋದು ಏನ್ ಮಾಡೋದು ಅಂತ ಅನ್ಕೊಂತೀನಿ ಅಲ್ವಾ? ಇದೇ ಬರೋದು ಎಲ್ರಿಗೂ. ನನಗೆ ಯಾಕಂದ್ರೆ ನಾವು ಕೆಲವೊಂದು ಎಕ್ಸಾಮ್ಗಳಿಗೆ ಇನ್ವ್ಯಾಜಿಲೇಟರ್ ಆಗಿ ಹೋದಾಗ ಅಥವಾ ಕೆಲವೊಂದು ಮಕ್ಕಳು ಕೇಳಿದಾಗ, ಮೇಡಮ್ ನನ್ನ ಕೈಯಲ್ಲಿ ಸುಮಾರು ಮಕ್ಕಳು ಹೋಗಿದ್ದಾರೆ, ಇಲ್ಲೊಂದು ಕೆಲವೊಂದು ಮಕ್ಕಳು ಬಂದಿದ್ದಾರೆ, ನಾನು ದರೋಜಿಯ ಈ ವಿದ್ಯಾರ್ಥಿಗಳು, ಅವರಿಗೆ ಕೂಡ ನಾನು ಸಂದರ್ಭದಲ್ಲಿ ನೋಡಿದೆ ಇಲ್ಲಿ. ನೋಡಿ, ಹೀಗೆ ಅದೇ ಒಂದು ರೀಲ್ಸ್, ಒಂದು ಹಾಡು ಎಷ್ಟು ಚಂದ ನೆನಪಿರ್ತದೆ ಅಲ್ವಾ? ಹೌದಾ ಅಲ್ಲ? ನಾನು ನಿಜಾನೇ ಹೇಳ್ತಾ ಇರೋದು. ನೋಡಿ, ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಒಂದು ಮೇನ್ ಪಾಯಿಂಟ್ಸ್ಗಳು ನಮಗೇನು ಒಂದು 8-10 ಪಾಯಿಂಟ್ಸ್ ಇದ್ದಾವೆ ಅನ್ಕೊಳ್ಳಿ. 15 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಅಥವಾ 20 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ಗಳಲ್ಲಿ ಒಂದು 10 ಪಾಯಿಂಟ್ಸ್ ಇದಾವೆ ಅನ್ಕೊಳ್ಳಿ. ಆ 10 ಪಾಯಿಂಟ್ಸ್ ಅನ್ನು ನಮಗೆ ನೆನಪಿಟ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿ ಇಲ್ಲ. ಯಾಕಿಲ್ಲ? ಅದು ಯಾಕಿಲ್ದಾಗಿದೆ? ನೀವೇ ಹೇಳ್ಬೋದಾ? ನಿಮ್ಮ ಮನಸ್ಸು ಅಲ್ಲಿಲ್ಲ. ಪುಸ್ತಕದಾಗ ನಾವು 1 ತಾಸು ಓದ್ಬಿಟ್ಟೆ, ನಾನು ಅರ್ಧ ತಾಸು ಓದ್ಬಿಟ್ಟೆ, ನಾನು 4 ಗಂಟೆಗೆ ಎದ್ದು ಓದಿದೆ, 5 ಗಂಟೆಗೆ ಎದ್ದು ಓದಿದೆ, ಅದೆಲ್ಲ ಅಲ್ಲ. ನಾನು ಓದಿದ್ದು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಎಷ್ಟು ಅದನ್ನ ಸ್ವತಃ ಬರೆಯಬಲ್ಲೆ ಅನ್ನೋ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು, ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಅದನ್ನ ಒಂದು ಹಾಡು, ಯಾವುದೇ ಒಂದು ಹಾಡು ಯಾರೋ ಹೇಳಿದ್ದು, ಯಾರೋ ಕೇಳಿದ್ದು, ಯಾರೋ ಮಾಡಿ ಬಿಟ್ಟಿದ್ದು, ಅದು ಮಾತ್ರ ಹಾಡ್ಕೋತ ಆಟಾಡ್ತೀವಿ ಅಲ್ವಾ? ಹಾಡ್ಕೊಂತ ಅಲ್ಲಿ ಅದ ಏನಪ್ಪ ಅದಲ್ಲ, ಮೊನ್ನೆ ಬಂದಿದ್ ಕಡೆ ರೀಲ್ಸ್ ಅಲ್ಲಿ ಕಡೆ ಬಹಳ ಚೆಂದ ಮಾಡಿದಾರೆ ಬಿಡು ಆಕ್ಷನ್, ಅದೆಲ್ಲ ನೆನಪಿರ್ತದೆ. ಆದ್ರೆ ಪುಸ್ತಕದಲ್ಲಿರುವಂತ ನಾವೊಂದು ಸ್ವಲ್ಪ ಮಾತಾಡ್ತೀವಿ, ಸ್ವಲ್ಪ ಇರ್ತದೆ. ನಿಮ್ಗೆ 100 ಪೇಜ್ 180 ಪೇಜ್ ಬುಕ್ಕ ಇರ್ತದೆ. ಆ ಒಂದು ಪುಸ್ತಕದಲ್ಲಿ ಇರುವಂತ ಅಂಶಗಳು ನೆನಪಿರಲ್ಲ ಅಂದ್ರೆ ನಮ್ಮನ್ನೇ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಹೌದಲ್ವಾ? ನಮ್ಮನ್ನೇ ನಾವೇ ಪ್ರಶ್ನೆ ಮಾಡ್ಕೋಬೇಕು. ನನಗೆ ಆ ಹಾಡು ನೆನಪೈತಿ, ಆ ಕತೆ ನೆನಪೈತಿ, ಆ ರೀಲ್ಸ್ ನೆನಪೈತಿ, ಆದ್ರೆ ಪುಸ್ತಕದಲ್ಲಿ ಪ್ರಶ್ನೆ ಉತ್ತರ ಯಾಕೆ ನೆನಪಾಗ್ತಾ ಇಲ್ಲ? ಅದನ್ನ ನೀವು ಥಿಂಕ್ ಮಾಡ್ಕೋಬೇಕಲ್ವಾ? ಹೆಸರು ನಿಮ್ಮಷ್ಟಕ್ಕೆ ನೀವು ಬದಲಾವಣೆ ತಂದ್ಕೊಳ್ಳಿ. ಪರಿವರ್ತನೆ ಜಗದ ನಿಯಮ. ಆ ಪರಿವರ್ತನೆ ಯಾರಿಂದ ಆಗ್ಬೇಕು? ನಮ್ಮಿಂದನೇ ಆಗ್ಬೇಕು ಅಲ್ವಾ? ಪರಿವರ್ತನೆ ನಮ್ಮಿಂದನೇ ಆಗ್ಬೇಕು, ಬದಲಾವಣೆ ನಮ್ಮಿಂದನೇ ಆಗ್ಬೇಕು. ಆ ಬದಲಾವಣೆ ಯಾವ ರೀತಿ ಆಗಿರ್ಬೇಕು? ಧನಾತ್ಮಕವಾಗಿರ್ಬೇಕು. ನಾನಿವತ್ತು ಪ್ರಿಪರೇಟರಿಯಲ್ಲಿ 65 ಮಾರ್ಕ್ಸ್ ತಗೊಂಡಿನ, ನಾನು 85 ಮಾರ್ಕ್ಸ್ ಮೇನ್ಸ್ ಅಲ್ಲಿ ತಗೊಳ್ತೀನಿ. ಇಟ್ ಮೀನ್ಸ್ ಫೈನಲ್ ಎಕ್ಸಾಮ್ ಅಲ್ಲಿ ನಾನು 85% ಮಾಡೇ ಮಾಡ್ತೀನಿ ಅನ್ನೋ ಛಲ ಇರ್ಬೇಕು ನಿಮ್ಮಲ್ಲಿ. ಕುತ್ಕೊಂಡು ಎದ್ದು ಬಿದ್ದು ಚೆನ್ನಾಗಿ ಓದ್ಬೇಕು. 4 ಗಂಟೆಗೆ 5 ಗಂಟೆಗೆ ಎದ್ದು ಬಿಟ್ಟು ಅರ್ಧ ಗಂಟೆಗೆ ಎಲ್ಲಾ ಸಬ್ಜೆಕ್ಟ್ 10 ನಿಮಿಷ ಓದ್ಕೊಂಡು ಹೋದ್ ನೆನ್ಪಿರ್ತದ? ಟೈಮ್ ಟೇಬಲ್ ಹಾಕೋಬೇಕ್ರಿ, ಟೈಮ್ ಟೇಬಲ್ ಹಾಕೋಬೇಕು. ಆ ಪಾಯಿಂಟ್ಸ್ ಗಳನ್ನ ಮಾಡ್ಬೇಕು. ಕಷ್ಟ ಅನ್ಸಿದ್ದನ್ನ 4 ಸಲ ಬರೀರಿ, ಕಷ್ಟ ಅನ್ಸಿದ್ದನ್ನ 4 ಸಲ ಬರ್ದಿಟ್ಕೊಳ್ಳಿ, ಪಾಯಿಂಟ್ಸ್ ಮಾಡ್ಕೊಳ್ಳಿ ನಿಮ್ಮದೇ ಆದಂತ. ನೀನ್ ಸ್ವಲ್ಪ ಗೊತ್ತಿದ್ರೆ ಹೇಳಿ, ಬುಕ್ಕ ನಿಮ್ ಕೈಯಲ್ಲೇ ಇರ್ತೈತಿ, ಆನ್ಸರ್ ಅಲ್ಲೇ ಇರ್ತೈತಿ, ಕ್ವಶನ್ ಅಲ್ಲೇ ಇರ್ತೈತಿ. ಗೊತ್ತಾಗಲ್ಲ ನೋಡ್ಕಣೆ ಅಂತ ಮತ್ತೊಬ್ರು ಕೇಳೋದು, ಫೋನ್ ಮಾಡೋದು. ಆ ಟೈಮ್ ಎಷ್ಟಾಯ್ತಲ್ವಾ? ಅಲ್ಲಿ ಟೈಮ್ ಎಷ್ಟಾಯ್ತಾ ಇಲ್ಲ ಅಲ್ಲಿ ಫೋನ್ ಮಾಡೋದ್ರಿಂದ. ಅಲ್ಲಿ ಬಿಡ ಹಾಕೊಂಡ್ ಕತೆ ಹೇಳೋದು. ಮತ್ತೆ ನಾನು ಅದು ನೋಡ್ತಿದ್ದೆ, ಟಿವಿ ನೋಡ್ತಿದ್ದೆ, ಧಾರಾವಾಹಿ ನೋಡ್ತಿದ್ದೆ, ಸೀರಿಯಲ್ ನೋಡ್ತಿದ್ದೆ, ಅದೆಲ್ಲ ಬಿಡ್ರಿ. ಮುಂದೆ ಇದ್ದೇ ಇದೆ ಎಂಜಾಯ್ ಮಾಡೋದು. ಹೌದಲ್ಲ? ಶಿಕ್ಷಣ ನೋಡಿ, ಶಿಕ್ಷಣ ಎಂಬುದು ಏನದು? ಹುಲಿಯ ಹಾಲು. ಶಿಕ್ಷಣ ಎಂಬುದು ಏನದು? ಹುಲಿಯ ಹಾಲು. ಅದನ್ನ ನಾವೀಗ ಕುಡಿತಾ ಇದ್ದೀವಿ. 18 ವರ್ಷದವರೆಗೆ 21 ವರ್ಷದವರೆಗೆ ಕುಡಿತೀವಿ. ಆ ಹುಳಿಯ ಹಾಲನ್ನ ಕುಡಿದವ್ರು ಏನ್ ಮಾಡ್ಬೇಕು? ನಾವು ಗರ್ಜಿಸಬೇಕು. ಗರ್ಜಿಸೋದು ಯಾವಾಗ? ನೀವು ಗರ್ಜಿಸೋದು ಯಾವಾಗ? ನೀವು ನೌಕರಿ ತಗೊಂಡಾಗ, ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡಾಗ, ನೀವು ನಿಮ್ಮದೇ ಆದಂತ ಒಂದು ಜವಾಬ್ದಾರಿಗಳನ್ನ ಹೊತ್ಕೊಂಡಾಗ. ನಿಮಗೆ ಈಗ ಓದೋ ಜವಾಬ್ದಾರಿ ಬಿಟ್ರೆ ಯಾವುದೇ ಜವಾಬ್ದಾರಿಗಳಿಲ್ಲ ಮಕ್ಕಳೇ ಅಲ್ವಾ? ಯಾವುದೇ ಜವಾಬ್ದಾರಿ ನಿಮ್ಗೆ ಅಮ್ಮ ತರಕಾರಿ ತಾರಮ್ಮ, ಬಟ್ಟೆ ತಾರಮ್ಮ, ರೇಷನ್ ತಾಂಬ ಅಂತ ನಿಮ್ಗೆ ಯಾರಾದ್ರೂ ಹೇಳ್ತಾರ? ಇಲ್ಲ. ನಿಮ್ಗೇನ್ ಹೇಳ್ತಾರ? ಓಕೆಮ್ಮ ಓದಮ್ಮ ಬರೆಯಮ್ಮ ಬರೆಯ, ಇವೇ ಇದಷ್ಟೇ ಬಿಟ್ರೆ ನಿಮ್ಗೆ ಯಾವುದೇ ಜವಾಬ್ದಾರಿ ಇಲ್ಲ. ಸೊ ದಟ್ ನೀವು
ನಿಮ್ಮ ಒಂದು ಅತ್ಯಮೂಲ್ಯ ಸಮಯವನ್ನ ನಿಮ್ಮ ಓದಿನ ಕಡೆಗೆ ಲಕ್ಷ್ಯ ಕೊಡಿ. ಆ ಒಂದು ಅತ್ಯಮೂಲ್ಯ ಸಮಯವನ್ನ ನಿಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕಾಗಿ ನೀವೇನ್ ಮಾಡಿ ವಿನಿಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ನಾನು ಏನಾದ್ರೂ ಹರ್ಟ್ ಆಗಿದ್ರೆ ನನ್ನನ್ನ ಬೈಕೊಳ್ಳಿ, ಮುಂದೆ ಒಂದಿನ ನಾನು ನೆನಪಾಗ್ತೀನಿ. ಯಾಕಂದ್ರೆ ಮೇಡಮ್ ಆ ಥರ ಹೇಳ್ಬಿಟ್ರು, ಈ ಥರ ಹೇಳ್ಬಿಟ್ರು, ರೀಲ್ಸ್ ನೋಡ್ತಾರಂತ ನಿಮಗೆ ಹರ್ಟ್ ಆಗಿರುತ್ತೆ. ಯಾಕಂದ್ರೆ ಇಷ್ಟವಾದ ವಿಷಯಗಳು ನಿಮಗೆ ಅವು ಇಷ್ಟದ ವಿಷಯಗಳು ಮಾಡಬೇಡ ಅಂದಾಗ ಯಾರಾದ್ರೂ ಕೋಪ ಮಾಡ್ಕೊಳ್ತಾರೆ, ಅದಲ್ವಾ? ನಿಮಗೆ ಇಷ್ಟದ ವಿಷಯ ಬೇಡ ಅಂತ ಹೇಳಿದೀವಿ. ಸೊ ಅದನ್ನ ನೀವು ಏನ್ ಮಾಡ್ಕೊತಾರ, ಈಗ ನಿಮ್ಮ ಕೈಯಲ್ಲಿರುವಂತದ್ದು ನಿಮ್ಮ ಅತ್ತಿ ಮೇಲೆ ಏನು ಎಷ್ಟು ಸಮಯ ಇದೆ ನಿಮ್ಗೆ PUC ಈಗ ಆಲ್ರೆಡಿ ಇವತ್ತು ಎಷ್ಟು ಡೇಟು? 24, 28 ಅಂದ್ರೆ ಎಷ್ಟು ದಿನ ಐತ್ರಿ? 4 ದಿನ ಇದೆ. ಎದ್ದು ಬಿದ್ದು ಓದಿ ಕಷ್ಟಪಡಿ, ನಿಮ್ಮ ಅಪ್ಪ ಅಮ್ಮ ಕಷ್ಟಪಡೋದನ್ನ ಬಿಡಿಸಿ, ಅಲ್ವಾ? PUC ಮೇಲೆ ಇದಾವ್ರಿ ನೌಕರಿ, PUC ಮೇಲೆ ತುಂಬಾ ನೌಕರಿ ಇದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಬರೀತೀರಾ, SSC ಬರೀತೀರಾ, ಎಷ್ಟು ಬೇಕು ನಿಮಗೆ PUC ಮೇಲೆ? ಪೊಲೀಸ್ ಆಗ್ತೀರಾ, ಕಂಡಕ್ಟರ್ ಆಗ್ತೀರಾ, ಎಷ್ಟೊಂದಿದೆ ನೋಡಿ. ಉತ್ತಮ ಮಾರ್ಗದರ್ಶನ ಪಡ್ಕೊಳ್ಳಿ. PUC ಮೇಲೆ ನಿಮಗೆ ತುಂಬಾ ಕಷ್ಟ ಇತ್ತಾ ಮನೆಯಲ್ಲಿ, PUC ಮೇಲೆ ಜಾಬ್ ಮಾಡಕ್ ಹೋಗ್ಬಿಡಿ ದಯಮಾಡಿ. ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ಕಷ್ಟಪಡೋದು ಬಿಡಿಸ್ಬೇಕು, ನೀವು ನಿಮ್ಮ ಮನೆಗೆ ನೆರಳಾಗ್ಬೇಕು. ಹೆಣ್ಮಕ್ಳಿಗೆ ಕೊಟ್ಟು ಮನೆಗೆ ಹೋಗೋದು ಬಿಡಮ್ಮ, ಏನ್ ಮಾಡ್ತೀಯ ಅಂತ ನಿಮ್ಮ ಅಮ್ಮ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ಆ ಕೆಲಸ ಬಿಡಬೇಡಿ. ನೀವು PUC ಮೇಲೆ ಚೆನ್ನಾಗಿ ಸ್ಕೋರ್ ಮಾಡಿ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಅಪ್ಲೈ ಮಾಡಿ. ಯಾವುದೇ ಹುದ್ದೆ ಬಂದ್ರು ನೀವು ಬಿಡಬೇಡಿ, ಪ್ರಯತ್ನದ ಹಾದಿಯಲ್ಲಿ ನಡೀರಿ ಅಂತ ಹೇಳ್ತಾ, ಡಿಗ್ರಿ ನೀವು ಈಗ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ರೆಡಿ ಆಗಿರ್ಲೇಬೇಕು. ಯಾಕಂದ್ರೆ ಡಿಗ್ರಿಯಲ್ಲಿ ಓದ್ತಾ ನೀವೇನ್ ಮಾಡ್ತೀರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹಿತ ನಾವು ಯಾವೇನೆಲ್ಲ ಡಿಗ್ರಿ ಮೇಲೆ ಅವೆಲ್ಲ ಹುದ್ದೆಗಳನ್ನ ತೆಗೆದುಕೊಳ್ಳಬಹುದು ಅನ್ನೋದೊಂದು ನಿಮಗೆ ಪರಿಪಕ್ವತೆ ನಾಲೆಜ್ ಬಂದಿರುತ್ತೆ, ಅಲ್ವಾ ಮಕ್ಕಳೇ? ಬಂದಿರುತ್ತಿಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ನೀವೇನ್ ಮಾಡ್ಬೇಕು, ಯಾವುದೇ ಎಕ್ಸಾಮ್ ಇರ್ಲಿ ನಾವು ಹಾಕ್ಬೇಕು. ಎಲ್ಲವೂ CET ಮೇಲೆ ಇರ್ತವೆ, ಆಲ್ಮೋಸ್ಟ್ CET ಬರಿಬೇಕು, ಹೋಗ್ತಾ ಇರ್ಬೇಕು. ಆ ಒಂದು ಸಮಯವನ್ನ ನಿಮ್ಮ ಒಂದು ವ್ಯಕ್ತ ಮಾಡಿದ್ರೆ ನಿಮ್ಮ ಒಂದು ತಂದೆ ತಾಯಿಗಳಿಗೆ, ವಿದ್ಯೆ ಕಲಿಸಿದಂತ ಗುರುಗಳಿಗೆ ಹಾಗೂ ವಿದ್ಯೆ ನೀಡಿದಂತ ಶಾಲಾ ಮಹಾವಿದ್ಯಾಲಯಕ್ಕೆ ಮತ್ತು ಊರಿಗೆ ಕೀರ್ತಿಯನ್ನ ತಂದ್ಕೊಡಿ ಅಂತ ಹೇಳ್ತಾ ನನ್ನ ಒಂದು ಮಾತುಗಳನ್ನ